ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಕಾವ್ಯ ಕಿರಣ ಕನ್ನಡ ಬ್ಲಾಗ್. ಹೀಗೆ ನನ್ನ ಪೇಜ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ನಾನು ಪಾಪು ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಟ್ಟೆ ಒಣಗಾಕಿದ್ವಿ. ಬಟ್ಟೆ ತೊಗೊಂಡು ಹಾಗೆ ಹೋಗೋಣ, ಹಾಗೆ ಬಟ್ಟೆ ಎತ್ಕೊಂಡು ವಾಕ್ ಮಾಡಿಕೊಂಡು ಸ್ವಲ್ಪ ಹೊತ್ತಿಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಸುಮ್ಮನೆ ಬಂದ್ವಿ. ಹಾಗೆ ಟೆರೆಸ್ ಮೇಲೆ ನೋಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಆ ವೆದರ್ ನೋಡೋದಕ್ಕೆ ಈವ್ನಿಂಗ್ ಟೈಮು ಮತ್ತು ಮಳೆ ಬಂದು ನಿಂತು ಹೋದ್ಮೇಲೆ ವೆದರ್ನ ನೋಡೋದಕ್ಕೆ ಎಷ್ಟು ಪೀಸ್ಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಕೂಲ್ ಆ್ಯಂಡ್ ಕಾಮಾಗಿ ತುಂಬಾ ಚೆನ್ನಾಗಿರುತ್ತೆ ವೆದರು. ಆ ಮರ ಗಿಡಗಳ ಮೇಲೆ ಮಳೆ ನೀರಿರೋದು, ಅದು ಒಳ್ಳೆ ಫ್ರೆಶ್ ಗಾಳಿ ಬರೋದು ಎಲ್ಲನೂ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ನನಗಂತೂ ತುಂಬಾ ಇಷ್ಟ. ಹಾಗೆ ನಮ್ಮ ಬೆಟ್ಟ ಗುಡ್ಡಗಳನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ನೀಟ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸುತ್ತೆ ಗೊತ್ತಾ. ಮಳೆ ನಿಂತ ಮೇಲೆ ಆ ಬೆಟ್ಟ ಗುಡ್ಡಗಳ ಮಧ್ಯೆ ನಾವಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಬೆಟ್ಟ ಗುಡ್ಡಗಳಿದೆ ನಮ್ಮ ರಾಮನಗರದಲ್ಲಿ. ಪಾಪು ಇರೋದು ಕಾರಣ ನಾವು ಹೊರಗಡೆ ಎಲ್ಲೂ ಹೋಗಿ ವಾಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಟೆರೆಸ್ ಮೇಲೆ ಬಂದು ವಾಕ್ ಮಾಡ್ಕೊತೀನಿ. ಆ ಫ್ರೆಶ್ ಗಾಳಿ ತೊಗೊಂಡು ಎಲ್ಲ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡಿಕೊಂಡು ವಾಕ್ ಮಾಡೋದ್ರಿಂದ. ವಾಕೆಲ್ಲ ಆದಮೇಲೆ ನಾನು, ಪಾಪು, ಹಸ್ಬೆಂಡು 3 ಜನನೂ ನೈಟು ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಿದ್ವಿ. ಈ ರೋಡಲ್ಲಿ ಹೋಗ್ಬೇಕಾದ್ರಂತೂ ಹಿಂಸೆ ಆಗಿಬಿಟ್ಟಿದೆ ಇವಾಗ. ಈ ಪೈಪ್ಲೈನ್ ಗುಂಡಿಗೆ ರೋಡೆಲ್ಲ ಫುಲ್ಲು ಬಗ್ದುಬಿಟ್ಟಿದ್ದಾರೆ. ಹಾಗಾಗಿ ಹೊರಗಡೆ ಹೋಗಬೇಕು ಹೋಗಬೇಕು ಅಂತ ಅನಿಸುತ್ತೆ. ಬಟ್ ಹೋಗಬೇಕು ಅಂದರೆ ಈ ರೋಡ್ ಗುಂಡಿಗಳೆಲ್ಲ ಸರಿಯಾಗಿಲ್ಲದೆ ಇರೋದ್ರಿಂದ ಹೋಗೋದಕ್ಕೆ ಬೇಜಾರು. ಅದರಲ್ಲೂ ನೈಟ್ ಟೈಮ್ ನನಗೆ ಯಾಕೆ ಹೋಗೋದಕ್ಕೆ ಇಷ್ಟ ಅಂದರೆ ನನ್ನ ಮಗಳಿಗೆ ನೈಟ್ ಟೈಮ್ ಹೋಗೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಅಂಗಡಿ ಶಾಪ್ಗಳ ಹತ್ರ ಎಲ್ಲ ಲೈಟ್ಸ್ನ ಅರೇಂಜ್ಮೆಂಟ್ ಮಾಡಿರ್ತಾರಲ್ವ, ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಳೆ. ವಾವ್ ಸೂಪರಾಗಿದೆ ಅಲ್ವಾ ಅಪ್ಪ, ಸೂಪರಾಗಿದೆ ಅಲ್ವಾ ಮಮ್ಮಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ. ಅದಕ್ಕೋಸ್ಕರ ನಾವು ಅವಳನ್ನ ನೈಟು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಹಾಗೆ ಎಲ್ಲ ಮಲ್ಕೊಂಡ್ಬಿಟ್ವಿ. ನೈಟು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆನೇ ನಮ್ಮ ಯಜಮಾನ್ರು ಮಾರ್ಕೆಟ್ಗೆ ಹೋಗಿ ತರಕಾರಿ, ಟೊಮೊಟೊ, ಈರುಳ್ಳಿ, ಬೆಂಡೆಕಾಯಿ ಎಲ್ಲ ತೊಗೊಂಡು ಬಂದಿದ್ರು. ನಾನು ಎದ್ದೋಳಕ್ಕಿಂತ ಮುಂಚೆನೇ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ಅದರಲ್ಲಿ ಸ್ವಲ್ಪ ಬೆಂಡೆಕಾಯಿ ಎತ್ಕೊಂಡು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಮನೆ ನೋಡೋಣ ಅಂದ್ಕೊಂಡು ಹೋಗಿದ್ವಿ. ಯಾಕಂದರೆ ನಾವು ಮನೆ ಶಿಫ್ಟ್ ಮಾಡ್ತಿರೋದ್ರಿಂದ ಬೇರೆ ಮನೆ ಹುಡುಕ್ತಿದ್ವಿ. ಹಾಗಾಗಿ ನಮ್ಮ ಹಸ್ಬೆಂಡ್ ಒಂದು ಮನೆ ನೋಡ್ಕೊಂಡು ಬಂದಿದ್ರಂತೆ. ಅದು ಅವ್ರಿಗೆ ಇಷ್ಟ ಆಗಿ ನನ್ನನ್ನು ನಮ್ಮ ಪಾಪನೂ ಕರ್ಕೊಂಡು ಹೋಗ್ತಿದ್ರು. ಬನ್ನಿ ಹಾಗೆ ನೋಡ್ಕೊಂಬರೋಣ ಏನು ಅಂದ್ಕೊಂಡು ಹೋದ್ವಿ. ಮನೆ ಹತ್ರ ತುಂಬ ಚೆನ್ನಾಗಿತ್ತು ಮನೆ. 2 BHK. ನಮ್ಮ 3 ಜನಕ್ಕೆ ಅದು ದೊಡ್ಡದಾಗೇ ಇತ್ತು, ಬಟ್ ಚೆನ್ನಾಗಿತ್ತು. ಆಮೇಲೆ ಎಲ್ಲ ನೋಡಿದ್ವಿ, ಇಷ್ಟನೆಲ್ಲ ಆಯಿತು. ಅದನ್ನೇ ಫೈನಲ್ ಮಾಡಿದ್ವಿ. ಓನರ್ಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ. ನಾವು ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ 3 to 4 months ಆಯಿತು. ನಮಗೆ ಅಡ್ಜಸ್ಟ್ ಆಗುವಂಥ ಮನೆ ಎಲ್ಲೂ ಸಿಗ್ತಾನೆ ಇಲ್ಲ. ಸಿಕ್ಕಿದ್ರೆ ಪಾರ್ಕಿಂಗ್ ಸಿಗ್ತಿರಲಿಲ್ಲ, ಮನೆ ಸಿಕ್ಕಿದ್ರೆ ಕೆಲವೊಂದು ವಾಸ್ತು ಇರ್ತಿರಲಿಲ್ಲ. ಆ ಥರ ಎಲ್ಲ ಆಗಿ ನಮಗಂತೂ ಎಷ್ಟು ಮನೆ ಹುಡುಕಿದ್ದೀವಿ ಅಂದರೆ ಯಾರು ಅನ್ಬೇಕು ಅವ್ರನ್ನೆಲ್ಲ ಕೇಳಿದ್ದೀವಿ, ಎಲ್ಲಾದರೂ ಮನೆ ಇದೆಯಾ ಅಂತ. ಫೈನಲಿ ನಮಗೆ ಮನೆ ಸಿಕ್ತು. ನಮಗೆ ಕಾರು ಮತ್ತು ಇನ್ನೊಂದು ಟೆಂಪೋ ಎಲ್ಲ ಇರೋದ್ರಿಂದ ಮತ್ತು 2 ಬೈಕು ನಮಗೆ ಪಾರ್ಕಿಂಗ್ ಅಂತೂ ತುಂಬಾ ಬೇಕಾಗಿತ್ತು. ಪಾರ್ಕಿಂಗ್ ಅಂತೂ ನಮ್ಗೆ ಸಿಗ್ತಾನೆ ಇರಲಿಲ್ಲ. ನಾವು ಮನೆ ಇಷ್ಟ ಆಗೋದು, ಪಾರ್ಕಿಂಗ್ ಸಿಗ್ತಿರಲಿಲ್ಲ. ಅಂದರೆ ಎಲ್ಲ ಜಾಸ್ತಿ ಮನೆಗಳಿರೋದು, ಪಾರ್ಕಿಂಗ್ ನಿಲ್ಸೋಕ್ಕೆ ಜಾಗನೇ ಇರ್ತಿರಲಿಲ್ಲ. ಎಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ಮನೆಗೆ ಬಂದು ಬೆಂಡೆಕಾಯಿ ಇತ್ತಲ್ಲ ಸ್ವಲ್ಪ, ಅದನ್ನಲ್ಲೇ ಬೆಂಡೆಕಾಯಿ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ. ನನ್ನ ಮಗಳಂತೂ ಎಷ್ಟು ತರಲೆ ಅಂದರೆ, ನಾನು ನೀಟಾಗಿ ಪ್ರತಿಯೊಂದೂ ಎಲ್ಲ ನೀಟಾಗೆಲ್ಲ ಕೆಲಸ ಮಾಡಿ ಮುಗಿಸಿರ್ತೀನಿ. ಇನ್ನೇನೆಲ್ಲ ಪೂಜೆ ಮಾಡಬೇಕು ಅಂತ ಅಷ್ಟರಲ್ಲಿ ಎಲ್ಲನೂ ಹರಡ್ಕೊಂಡು ಕೂತ್ಬಿಟ್ಟಿರ್ತಾಳೆ. ಅವಳು ಮತ್ತೆ ಎಲ್ಲ ಹರಡೋದು, ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡೋದು, ಬರೀ ದಿನ ಎಲ್ಲ ಅದೇ ಕೆಲಸ ಆಗಿಬಿಡುತ್ತೆ. ಇವಾಗ ಜಸ್ಟ್ ಕಸ ಗುಡಿಸಿರ್ತೀನಿ, ಆಗಲೇ ಏನಾದರೂ ತಂದು ಹರಡಿರ್ತಾಳೆ. ಮತ್ತೆ ಕಸ ಗುಡಿಸಿ ಮನೆ ಒರೆಸಿ ನಾನು ಎಲ್ಲ ನೀಟಾಗಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಿದ್ದೆ. ಇವತ್ತು ಮಂಗಳವಾರ, ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ನೋಡೋಕೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಓನರ್ ಹತ್ರ ಮತ್ತು ಪಕ್ಕದ ಮನೆಯವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಬರೋಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಬಂದು ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಲೇಟೇ ಆಗಿಬಿಟ್ಟಿತ್ತು. ಮಂಗಳವಾರ ಬನ್ನಿ ಮಾ ಕಾಳಮ್ಮಂದು ಹಸಿ ಕರ್ಗ ಶುರು. ಇನ್ಮೇಲಿಂದ ಪ್ರತಿಯೊಂದು ಕರ್ಗನೂ ಇರುತ್ತೆ. ನಮ್ಮ ರಾಮನಗರದಲ್ಲಿ ಕರ್ಗನೇ ಶುರು ಅಂತ ಹೇಳ್ಬೋದು. ಒಟ್ಟು 9 ಇಲ್ಲ 12 ಕರ್ಗ ಇರುತ್ತೆ. ಅದರದ್ದೆಲ್ಲ ಹಸಿ ಕರ್ಗಗಳು ಎಲ್ಲ ಸ್ಟಾರ್ಟ್ ಆಗಿದೆ. ಹಸಿ ಕರ್ಗ ಅಂದರೆ ಕರ್ಗ ಮಾಡೋದಕ್ಕಿಂತ
ಒಂದು ವಾರ ಹಿಂದೆ ಅವ್ರಿಗೆಲ್ಲ ಕಂಕಣ ಎಲ್ಲ ಕಟ್ಟಿ ಮಡೆ ನೀರೆಲ್ಲ ತಗೊಂಡು ಬಂದು ಅವರನ್ನೆಲ್ಲ ಒಂದು ವಾರಗಳ ಕಾಲ ಅವರು ದೇವಸ್ಥಾನದಲ್ಲೇ ಇದ್ದು ಅವ್ರನ್ನ ಗುಡ್ಡನ್ ಬಿಡ್ತಾರೆ. ಹಾಗೆ ನೋಡಿ ನಮ್ಮ ಮನೆ ರೋಡೆಲ್ಲ ಯಾವ ಕತೆ ಆಗಿದೆ ಅಂದರೆ ಯಪ್ಪ, ನಡ್ಕೊಂಡು ಹೋಗೋದಕ್ಕೂ ಭಯ ಆಗುತ್ತೆ. ಸುಮಾರು 4-5 ವರ್ಷಗಳಿಂದ ಈ ರೋಡ್ನ ಒಂದ್ಸಲ ಆಗಿದ್ದಾರೆ, ಒಂದ್ಸಲ ಗ್ಯಾಸ್ ಲೈನ್ಗೆ ಅಂತ ಓಪನ್ ಮಾಡ್ತಾರೆ, ಮತ್ತು ಇನ್ನೊಂದ್ಸಲ ವಾಟರ್ ಪೈಪ್ ಲೈನ್ಗೆ ಅಂತ ಓಪನ್ ಮಾಡ್ತಾರೆ, ಇನ್ನೊಂದ್ಸಲ ಚರಂಡಿ ಮೋರಿ ಇದಕ್ಕೆ ಅಂತ ಓಪನ್ ಮಾಡ್ತಾರೆ. ಓಪನ್ ಮಾಡೋದು, ಮುಚ್ಚೋದು, ಲೋನ್ ಸ್ಯಾಂಕ್ಷನ್ ದುಡ್ಡು ತೊಗೊಳ್ಳೋದು, ತಿನ್ನೋದು, ರೋಡ್ ಮಾಡಲ್ಲ. ಎಷ್ಟು ಸಲ ಕಿತ್ತಿ ರೋಡ್ ಮಾಡಿದ್ರೂ ಕೂಡ ರೋಡೇ ಮಾಡಿಲ್ಲ. ಬರೀ ಮಣ್ಣು ಹಾಕಿ ಮಣ್ಣು ಸಮ ಮಾಡಿ ಬಿಟ್ಬಿಡೋದು. ನಾವಿತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ. ನಮ್ಮ ಮನೆ ಹತ್ರ ಗುಂಡಿ ಎಲ್ಲ ಫುಲ್ ತೋಡ್ಬಿಟ್ಟಿರೋದ್ರಿಂದ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಇಲ್ಲಿ ಅಮ್ಮನ ಮನೆ ಹತ್ರ ನಿಲ್ಸೋಣ ಅಂದ್ಬಿಟ್ಟು ಅಪ್ಪ ಮಗಳಿಬ್ಬರು ಕಾರಲ್ಲಿ ಬಂದರು. ನಾನು ಬೈಕ್ ಎತ್ಕೊಂಡು ಬಂದೆ. ಅಲ್ಲಿ ಪಕ್ಕದ ರೋಡಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಮಕ್ಕಳು ಜಾಸ್ತಿ ಅಲ್ಲೇ ಆಟ ಆಡೋದ್ರಿಂದ ಅಲ್ಲೆಲ್ಲ ಫುಲ್ ಎಲ್ಲ ಗೀಚಿ ಡ್ಯಾಮೇಜ್ ಮಾಡಿಬಿಟ್ಟಿದ್ರು 1-2-3 ಸೈಡು. ಅದಕ್ಕೆ ಅಲ್ಲಿ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಇಲ್ಲಿ ಅಮ್ಮನ ಮನೆ ಹತ್ರ ಎತ್ಕೊಂಡು ಬಂದು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ನಾನು ಬೈಕ್ ಎತ್ಕೊಂಡು ಇವಾಗ ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳು ಹೀಗೆ ನಮ್ಮ ಮನೆ ಹತ್ರ ಒಂದು ಹುಡುಗಿ ದೊಡ್ಡೋಳಾಗಿದ್ಲು, ಹಂಗೆ ಅವಳನ್ನ ಮಾತಾಡಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ಮಿನಿ ತೋಟ. ಇಲ್ಲಿ ನಮ್ಮಮ್ಮ ಕೀರೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಏನೇನೋ ಸೊಪ್ಪೆಲ್ಲ ತರಕಾರಿ ಎಲ್ಲ ಬೆಳೀತಾರೆ. ಅಲ್ಲೆಲ್ಲ ನೋಡಿಕೊಂಡು ನನ್ನ ಮಗಳು ಅಲ್ಲೇ ಊರಿಗೆ ಬಂದರೆ ಅವಳಿಗೆ ಎಷ್ಟು ಖುಷಿ ಅಂತಂದರೆ, ಅವಳಿಗೆಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರ, ಅವ್ರ ಜೊತೆ ಎಲ್ಲ 3 ಹೊತ್ತು ಹೊರಗಡೆ ನಿಂತ್ಕೊಂಡು ಅಳತೆ ಹೊಡಿಬೋದಲ್ಲ, ಅವ್ರ ಜೊತೆ ತಿರುಗ್ಬೋದಲ್ಲ ಅಂತ ಊರಿಗೆ ಬರೋಕ್ಕೆ ತುಂಬಾ ಖುಷಿ ಅವಳಿಗೆ. ಊರಿಗೆ ಬಂದುಬಿಟ್ರೆ ಊಟನೂ ಬೇಡ, ತಿಂಡಿನೂ ಬೇಡ, ಏನು ಬೇಡ, ನಾವೇ ಕೂಡ ಬೇಡ. ನನ್ನನ್ನಂತೂ ಒಂದು 5 ನಿಮಿಷ ಕೇಳಲ್ಲ. ನಮ್ಮಮ್ಮ ಇದ್ದರೆ ಸಾಕು, ನಾನು ಬೇಡವೇ ಬೇಡ ಅವಳಿಗೆ ಊರಿಗೆ ಹೋದರೆ. ಹೀಗೆ ಇಲ್ಲಿ ಹಸು ಕರು ಹಾಕಿತ್ತು, ಅದನ್ನೆಲ್ಲ ಸುಮ್ಮನೆ ಹಾಗೆ ನೋಡ್ಕೊಂಡು ನಿಂತಿದ್ವಿ. ನನ್ನ ಮಗಳು ಆ ಕರುನ ಇಟ್ಕೊಂಡು ಹೋಗ್ಬಿಡೋಣ ಅಮ್ಮ ಮನೆಗೆ ಅಂತ ಹೇಳ್ತಾಯಿದ್ಲು. ಅವಳಿಗೆ ಯಾಕೆ ಊರಲ್ಲಿ ಇರೋಕ್ಕೆ ಇನ್ನೊಂದು ಇಷ್ಟ ಅಂತಂದರೆ, ನಮ್ಮ ಅಕ್ಕಪಕ್ಕ ನಮ್ಮ ಚಿಕ್ಕಪ್ಪ ಎಲ್ಲರೂ ಇದ್ದಾರೆ, ನಮ್ಮ ಆಂಟಿ ಎಲ್ಲರೂ ಇದ್ದಾರೆ. ಅವಳನ್ನ 3 ಹೊತ್ತು ಅಂಗಡಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಹೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ರಾಮನಗರದಲ್ಲಿದ್ದರೆ ನನ್ನ ಮನೆ ಒಳಗಡೆ ಸೇರ್ಕೊಂಡು ಎಲ್ಗೂ ಕಳಿಸಲ್ವಾ. ಇಲ್ಲಿದ್ದರೆ ಎಲ್ಲರ ಜೊತೆನೂ ಬರೋರ ಜೊತೆ ಎಲ್ಲನೂ ಹೋಗ್ಬೋದ ಹೊರಗಡೆ. ಒಟ್ಟಿನಲ್ಲಿ ಅಂಗಡಿ ತಿಂಡಿ ತಿನ್ನಲ್ಲ, ಬಟ್ ಅಂಗಡಿಗೆ ಹೋಗ್ಬೇಕು, ತಿಂಡಿ ತೊಗೊಂಬರ್ಬೇಕು. ಈ ಹೊರಗಡೆ ಎಲ್ಲ ಯಾಕೆ, ನಮ್ಮ ಊರಲ್ಲಿ ಪೈಪ್ಲೈನ್ ಗುಂಡಿ ಓಪನ್ ಮಾಡಿರೋದ್ರಿಂದ ನೀರಿನ ಪೈಪ್ಗಳೆಲ್ಲ ಒಡೆದೋಗ್ಬಿಟ್ಟಿದ್ಯಂತೆ. ಅದಕ್ಕೆ ಎಲ್ಲರೂ ಮನೆ ಹೊರಗಡೆ ಒಂದೊಂದು ದೊಡ್ಡ ಡ್ರಮ್ ಇಟ್ಕೊಂಡು ನೀರು ಓಡಿಸ್ಕೊತಿದ್ದಾರಂತೆ. ಈ ಸಿಟಿಗಳ ಕಡೆ ಹೆಂಗೆ ಹೋಗುತ್ತೆ, ಈ ಹಳ್ಳಿಗಳ ಕಡೆ ವಾರಗಟ್ಟಲೆ ನೀರು ಬಿಟ್ಟಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ನಮ್ಮಪ್ಪ ಹಾಡಿಗೆ ಹೋಗಿದ್ರು, ಹಾಡಿಂದ ಬಂದರು. ನೋಡಿ, ನಾವು ಸ್ಟಾರ್ಟಿಂಗು ನಮ್ಮ ಹತ್ರ 2 ಹಾಡಿದ್ದು, ಇವಾಗ ಇಷ್ಟು ಹಾಡಾಗಿದೆ. ನಮ್ಮಪ್ಪ ಫಸ್ಟು ಗಾರೆ ಕೆಲಸಕ್ಕೆ ಹೋಗ್ತಿದ್ರು. ನನ್ನ ಪಾಪು ಆದಮೇಲೆ ಇವಳು ನಂಗೆ ಸುಮಾರು ವರ್ಷ ಆದಮೇಲೆ ನನ್ನ ಮಗಳು ಹುಟ್ಟಿದ್ದು. ಹಂಗಾಗಿ ಆ ಟೈಮಲ್ಲಿ ನಮ್ಮದು ಸೀಮೆಸು 2-3 ಇದ್ದು. ನಮ್ಮ ಅಮ್ಮನಿಗೆ ಒಬ್ರಿಗೆ ನನ್ನ ನೋಡಿಕೊಂಡು ಪಾಪುನೆಲ್ಲ ಇದು ಮಾಡಿಕೊಂಡು ಬಾಣ್ತನ ಮಾಡೋಕ್ಕಾಗಲ್ಲ, ಹಸುನೆಲ್ಲ ನೋಡಿಕೊಂಡು ಅಂದ್ಬಿಟ್ಟು ನಮ್ಮ ಅಪ್ಪನ ಕೆಲಸ ಬಿಡಿಸ್ಬಿಟ್ಟು ಹಸು ನೋಡ್ಕೊಳ್ಳೋಕೆ ಹೇಳಿದ್ರು. ಆಮೇಲೆ ಜೊತೆಲೇ 2 ಹಾಡು ತೊಗೊಂಡ್ರು. ಆ 2 ಹಾಡಿಂದ ಇವಾಗ ಇಷ್ಟು ಹಾಡಾಗಿದೆ. ಈ ಹಾಡಿಂದ ನನಗೆ ಎಷ್ಟು ಪ್ರಾಫಿಟ್ ಇದೆ ಅಂತಂದರೆ, ಅದನ್ನು ಸಾಕ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಒಳ್ಳೆ ಪ್ರಾಫಿಟ್ ಇದೆ. ಒಟ್ಟಿನಲ್ಲಿ ಅವಕ್ಕೆ ಚೆನ್ನಾಗಿ ಮೇವು ಕೊಡಬೇಕು, ಅಷ್ಟೇ ಪ್ರಾಫಿಟ್ ಇದೆ, ಅಷ್ಟೇ ಅದ್ರದ್ದು ಖರ್ಚು ಕೂಡ ಇದೆ. ಇನ್ನೊಂದು ಏನಂದರೆ, ಈ ಆಡುಗಳನ್ನ ಸಾಕಿದ್ರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಮನೆ ಹತ್ರನೇ ಇರಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ನಮ್ಮ ತಪ್ಪನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನಮ್ಮೂರಲ್ಲಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನನೇ ಥರನೇ ನಮ್ಮೂರಲ್ಲೂ ಅದು ಚಾಮುಂಡಮ್ಮನ ಸ್ಟ್ಯಾಚು ಇದೆ. ಇಲ್ಲೂ ಇವಾಗ ಕಾಯೆಲ್ಲ ಕಟ್ತಿದ್ದಾರೆ, ಅರಕೆ ಎಲ್ಲ ಮಾಡಿಕೊಂಡು. ಬಟ್ ನಾವು ಯಾವತ್ತೂ ದೇವಸ್ಥಾನದೊಳಗಡೆ ಹೋಗಿ ದೇವ್ರನ್ನ ಒಂದಿನನೂ ಗರ್ಭಗುಡಿಲಿ ದೇವ್ರನ್ನ ನೋಡಿಲ್ಲ. ಬಟ್ ಎಲ್ಲರೂ ತುಂಬ ಜನ ಬರ್ತಾರೆ, ತುಂಬ ಚೆನ್ನಾಗಿದೆ ಅಂತೆ. ಎಲ್ಲರೂ ಬನ್ನಿ ಒಂದ್ಸಲ ನೋಡ್ಕೊಂಡು ಹೋಗಿ. ಇದು ನಮ್ಮ ಜೈಪುರದ ಗೇಟು. ಇಲ್ಲಿ ವಾರಕ್ಕೊಮ್ಮೆ ಬುಧವಾರ ಸಂತೆ ನಡೆಯುತ್ತೆ. ಸಂತೆ ಅಂದರೆ ಬೇರೆ ಯಾವುದೇ ರೀತಿ ಐಟಮ್ಸ್ ಇಡಲ್ಲ, ಬರೀ ಕುರಿ ಮೇಕೆ ದಲ್ಲಾಳಿ ವ್ಯಾಪಾರ ಆ ಥರ ವ್ಯಾಪಾರ ಐತಂತೆ. ಚೆನ್ನಾಗಿದೆ. ನಮ್ಮೂರು ಗೇಟಲ್ಲೇ ಹೈವೇ ರೋಡ್ ಹೋಗಿರೋದ್ರಿಂದ ಅಲ್ಲೆಲ್ಲ ಸೊಪ್ಪು, ಫ್ರೆಶ್ ತರಕಾರಿ ಸೊಪ್ಪು ಎಲ್ಲ ಸಿಗುತ್ತೆ. ಅಲ್ಲೇ ಎಲ್ಲನೂ ಪ್ರತಿಯೊಂದನ್ನು ತೊಗೊಂಡು ನಮ್ಮ ಮನೆಗೆ ಹೊರಟ್ವಿ. ಇಲ್ಲೇ ಹೈವೇಯಿಂದ ಹೋದರೆ ನಮ್ಮ ಮನೆಗೆ ಹತ್ರ ಆಗುತ್ತೆ. ಇದು ಮದುವೆ ಚೌಟ್ರಿ. ಈ ಚೌಟ್ರಿನ ನೈಟ್ ಟೈಮ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ. ಲೈಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿದಾಗ ಮಧುಗೌಡ ನಿಖಿಲ್ ರವೀಂದ್ರ ಮಧುಗೌಡ ಮದುವೆ ಅಲ್ಲೇ ಆಗಿದ್ದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಲಾ ಕಾಲೇಜು ರಾಮನಗರದಲ್ಲಿ ಹೈವೇನಲ್ಲಿ ಆಗ್ತಿದೆ. ಎಷ್ಟು ಚೆನ್ನಾಗಿ ಆಗ್ತಿದೆ
ಆಗ್ತಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಆಗ್ತಿದೆ ಲಾ ಕಾಲೇಜು. ಇವತ್ತೆಲ್ಲ ನನ್ನ ಮಗಳು ಮಲಗದೇ ಇರೋ ಕಾರಣ ಬೈಕಲ್ಲೇ ನಿದ್ದೆ ಮಾಡಿಬಿಟ್ಟಿದ್ಲು. ಇದಾಗಿತ್ತು ನನ್ನ ಈ ದಿನದ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.